ಜನರು ಕೂಡ ಉಳಿಬೇಕು. ಯಾಕೆ ಪ್ರಶ್ನೆಯನ್ನು ಬರೋದಿಲ್ಲ, ನರೇಂದ್ರ ಪ್ರಶ್ನೆಯನ್ನು ಬರೋದಿಲ್ಲ. ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಏನಿವತ್ತು ಜೀವನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಬಡವರಾಗಿರ್ಬೋದು, ಬೀದಿಗಳಲ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರ್ಬೋದು, ಹಾಗಾಗಿ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಸಂಘಟಿತ ಕಾರ್ಮಿಕರಾಗಿರ್ಬೋದು, ಇವತ್ತು ಒಂದಾಗೋದು ಬಹಳ ಅಗತ್ಯ ಇದೆ. ಈ ರೀತಿಯಾಗಿ ಜನರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಕ್ಕಂಥ ಯಾವುದೇ ಶಾಸಕರಾಗಿ ಅವರನ್ನ ಇವತ್ತೊಂದು ದಿವಸ ಆ ರೀತಿಯಾದಂಥ ಒಂದು ಪ್ರಮಾಣ ರಾಜ್ಯ ಸರ್ಕಾರ ವಹಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಬಂಧನ ಆಗಲೇಬೇಕು. 5ನೇ ಆರೋಪಿಯಾಗಿರುವಂತ ಶಾಸಕ ಬೈತಿ ಬಸವರಾಜರ ಬಂಧನ ಆಗಲೇಬೇಕು. ಶಾಸಕರಾಗಿ ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕರಾಗಿರ್ತಕ್ಕಂಥ ಶ್ರೀ ಬೈತಿ ಬಸವರಾಜ್ ಅವರು ಇವತ್ತು ಕೊಲೆ ಆರೋಪಿತರಾಗಿ 5ನೇ ಆರೋಪಿಯಾಗಿ ಇವತ್ತು FIR ಆಗಿದೆ. ಒಂದ್ ಕಡೆ, ಇನ್ನೊಂದ್ ಕಡೆ ಇಡೀ ಕ್ಷೇತ್ರದಾದ್ಯಂತ ಇರ್ತಕ್ಕಂಥ ಸಮಸ್ಯೆಗಳು, ಕುಡಿಯ ನೀರಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ರಸ್ತೆಗಳಿರ್ಬೋದು, ಅಥವಾ ಬಡವರ ಸಮಸ್ಯೆಗಳಿರ್ಬೋದು, ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, BBMPಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದಂತ ಒಬ್ಬ ಬೈತಿ ಬಸವರಾಜ್ ಅವರು ಈ ಜನರ ಸಮಸ್ಯೆಗಳನ್ನ ಎಲ್ಲ ಪಕ್ಕಕ್ಕೆ ಬಿಸಾಕಿ ಮುಂದಿನ ಚುನಾವಣೆ, ಇನ್ನೊಂದು ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಇವತ್ತು ಹೆಚ್ಚು ದುಡ್ಡು ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದಾದ್ಯಂತ ಎಲ್ಲೆಲ್ಲಿ ಬಡವರ ಭೂಮಿಗಳಿದೆ, ಎಲ್ಲೆಲ್ಲಿ ಸಾಮಾನ್ಯ ಜನರ ಸೈಟ್ಗಳಿದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತ ಭೂಮಿಗಳನ್ನ ಇವತ್ತು ವ್ಯವಹಾರ ಮಾಡುವಂಥದ್ದು ಇವತ್ತು ಇಡೀ ಕ್ಷೇತ್ರದಾದ್ಯಂತ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂತ ಒಂದು ಪರಿಸ್ಥಿತಿ ಕೂಡ ಕೇಳ್ಕೊಂಡು ನಡೀತಾ ಇದೆ.